ರೀ, ಸಿಂಚನ ಮನೆಗೆ ಹೋಗೋಣ ಅಂತ ನಿನ್ನೆಯಿಂದನೂ ಹೇಳ್ತಾ ಇದ್ದೀನಿ. ತುಂಬ ದಿನ ಆಯ್ತು ಅವಳು ನೋಡಿ. ಸ್ವಲ್ಪ ಸಾಮಾನೆಲ್ಲ ಪಟ್ಟಿ ಮಾಡಿಟ್ಟಿದ್ದೀನಿ, ತಗೊಂಡೋಗೋಣ ರೀ. ಸರಿ ಕಣಬಿ, ನಾನು ಆಗಲೇ ಮರುಗೌಡಂಗೆ ಹೇಳಿದ್ದೀನಿ, ಅವ್ನ ಪಟ್ಟಿಲಿ ಹಾಕೊಂಡವನು ಅಂತ ಮಾಡ್ತಾನೆ. ನೀನು ಸುಮ್ಕಿರೋ. ನೋಡಿ, ಇವ್ ನಂಗೆ ಹೇಳೇ ಇಲ್ಲ. ಸಿದ್ದು, ಎಲ್ಲಿ ಹೋಗಿದ್ಯೋ? ಕಾಲ್ಗೆ ಏನಾರ ಚಕ್ರ ಕಟ್ಕೊಂಡಿದ್ಯಾ? ಈಗ ತಾನೇ ಮನೆಗೆ ಬಂದಿದ್ಯಾ? ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಮನೇಲೇ ಇರಬಾರ್ದೇನೋ? ಅವ ಭಾವನಾ ಮೇಡಮ್ ಅವ್ರು ಏನಾರ ಮನೆಗೆ ಬಂದಿದ್ರಾ? ನಾನೇನು ಕೇಳ್ತಾ ಇದ್ದೀನಿ, ನೀನೇನು ಹೇಳ್ತಾ ಇದೀಯಾ? ನಾನೇನು ಇಂಗ್ಲೀಷಲ್ಲಿ ಹೇಳಿದ್ನಾ? ಅವಳು ಎಲ್ಲೋಗಿದ್ದಾಳೆ ಅಂತ ನನಗೇನೋ ಗೊತ್ತು. ಅಪ್ಪಾಜಿ, ನೀವು ನೋಡಿಲ್ವೇ? ನನಗೇನಿಲ್ಲ ಗೊತ್ತಿದ್ದತ್ಲಿ. ಅಲ್ಲಕಲ್ಲ, ನಿಮ್ಮವ್ವ ಹೇಳ್ತಾರೆ ಸರಿಯಾಗಿ ಅದಕ್ಕಲ್ಲ. ಏಟ್ಕಿತ ಅಂತ ಬಂದು ಅದನ್ನೇ ಕೇಳ್ತಾ ಇದೆಯಾ? ನಿನ್ಗೇನು ಮಾಡಕ್ಕೆ ಬೇರೆ ಕ್ಯಾಮೆ ಇಲ್ವಾ? ಹೋಗ್ಲಾ, ಅದೇನು ಕ್ಯಾಮೆ ಇದ್ರೆ ನೋಡ್ಕೋವಲ್ಲ. ಅಣ್ಣ, ನೀನಾರ ಹೇಳೋಣ. ಎಲ್ಲೋಗವ್ರೆ ಏನಾರು ಹೇಳ್ಬಿಟ್ಟು ಹೋದ್ರೆ ಹೆಂಗೆ? ಬೆಳಿಗ್ಗಿಂದ ಫೋನ್ ಮಾಡ್ತವನಿ, ಸ್ವಿಚ್ ಆಫ್ ಬರ್ತದೆ. ನಿಂಗೆ ಗೊತ್ತಲ್ಲಣ್ಣ, ಮೇಡಮ್ ಅವ್ರು ನಂಗೆ ಹೇಳ್ದೆ ಎಲ್ಲೂ ಹೋಗೋದಿಲ್ಲ. ಅದರಲ್ಲಿ ಎಲ್ಲಿಗೋದ್ರು ನಿಂಗೇನಾರು ಗೊತ್ತಾ? ಹೇಳೋಣ. ಲೈ ಸಿದ್ದೇಗೌಡ, ನಿಮ್ಮ ಅಣ್ಣಂಗೆ ಏನೆಲ್ಲ ಗೊತ್ತಿದ್ದತ್ತು? ಅಲ್ಲ, ನಿಮ್ಮ ಅಣ್ಣಂಗೆ ಏನೋ ಹೇಳ್ಬಿಟ್ಟು ಅವತ್ತ ನೀನು ಹೆಂಡ್ತಿ. ನೀವು ಹಿರಿ ಅಪ್ಪಾಜಿ. ಅದಕ್ಕೆ ನಿಮ್ಗೇನಾರು ಗೊತ್ತಾದ್ಗೆ? ನಾನು ದೇವಸ್ಥಾನ ತಾವು ಹೋಗಿ ನೋಡ್ಕೊಂಬಂದೆ, ಅಲ್ಲೂ ಇಲ್ಲ. ಆಮೇಲೆ ಅವ್ರು ಕೆಲಸ ಮಾಡ್ತಾರಲ್ಲ ಆ ಜಾಗಕ್ಕೆ ನಮ್ಮ ಹುಡುಗರನ್ನು ಕಳಿಸಿದ್ದೆ, ಅಲ್ಲೂ ಇಲ್ವಂತೆ. ಅವ್ರ ತವ್ರ ಮನೆಗೆ ಏನಾರು ಹೋಗೋರು ಅಂದರೆ ಅಲ್ಲೂ ಹೋಗಲಿಲ್ಲ. ನಿಮ್ಗೇನಾರು ಗೊತ್ತಾದ್ಗೆ? ಏನಾರು ಹೇಳ್ಬಿಟ್ಟೋದ್ರ? ಏನಾರು ಹೇಳಿ ಅದಕ್ಕೆ. ಸಿದ್ದು, ನನಗೇನಾದರೂ ಗೊತ್ತಿದ್ರೆ ಅದು ನಾನು ನಿಮಗೆ ಹೇಳ್ದೇ ಇರ್ತಿದ್ನಾ? ಹೇಳಿ. ಅಲ್ಲ ಸಿದ್ದೇಗೌಡ, ನಿಮ್ಮ ಅಣ್ಣಂಗೆ ಹೇಳಿಲ್ಲ ಅಂದಮೇಲೆ ನಿಮ್ಮ ಅತ್ತಿಗೆ ಹೇಳ್ಬಿಟ್ಟು ಹೋದಾಳೆ. ಮತ್ತೆ ಎಲ್ಲೋಗಿದ್ದಾರೆ ಮೇಡಮ್ ಅವರು? ಸಿದ್ದು, ಏನಾಗಿದೆಯೋ ನಿನಗೆ? ಅವಳನ್ನ ಕೇಳಬೇಕಾದ ಪ್ರಶ್ನೆಗಳೆಲ್ಲ ನಮ್ಮನ್ನು ಕೇಳಿದ್ರೆ ನಾವು ಏನಂತ ಉತ್ತರ ಕೊಡೋದು? ಬೇಕಾದ್ರೆ ಅವಳನ್ನ ಹೋಗಿ ಕೇಳು. ಸರಿ ಬಿಡವ. ಸಿದ್ದು, ಇನ್ ಮುಂದೆ ನಿನ್ ಭಾವನಾ ಈ ಮನೆಗೆ ಕಾಲಿಡಲ್ಲ. ಯಾಕೆ ಅಂತಂದ್ರೆ ನೀನ್ ಏನೇ ಪ್ರಯತ್ನ ಪಟ್ರು ಭಾವನಾಗೆ ಈ ಮನೆಗೆ ನೋ ಎಂಟ್ರಿ ಅಷ್ಟೇ.